ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವಾಗ ನಾನು ಆವಾಗಲೇ ಕಡುಬಿಗೆ ಎಲ್ಲ ಮಸಾಲೆ ಯಾವ ಥರ ಮಾಡೋದು ಎಲ್ಲನೂ ತೋರಿಸಿದ್ದೀನಿ. ಇವಾಗ ಕಡುಬ್ದೆ ಬಂದು ಸ್ವಲ್ಪ ಸ್ವೀಟ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಇವಾಗ ನಾನು ಆವಾಗಲೇ ತೋರಿಸಿದ್ದೀನಿ ಇದನ್ನು. ಇದು ಖಾರದ ಕಡುಬಿಗೆ, ಮತ್ತು ಇದು ಬಂದು ಹಿಟ್ಟದು ಎಲ್ಲ ಈ ಥರ ಉಂಡೆ ಕಟ್ಟಿಟ್ಕೊಂಡಿದ್ದೀನಿ. ಇವಾಗ ಇದ್ರನ್ನ ಯಾವ ಥರ ಮಾಡೋದಂತ ತೋರಿಸ್ತೀನಿ ಬನ್ನಿ. ಸಿಹಿಗೆ ಸ್ವಲ್ಪನೇ ಮಾಡ್ತೀನಿ ಫ್ರೆಂಡ್ಸ್, ನಾನು ಜಾಸ್ತಿ ಮಾಡಲ್ಲ. ಒಂದು 2-3 ನೋಡಿ. ಬೆಲ್ಲ ನೀವು ಎಷ್ಟು ಸ್ವೀಟ್ ತಿಂತೀರಿ ಅಷ್ಟು ಹಾಕೊಳ್ಳಿ, ನೋಡಿದ್ರ ಅಷ್ಟೇ ಫ್ರೆಂಡ್ಸ್. ನೋಡಿ, ಕಾಯಿ ಅದಕ್ಕೊಂದು ಎಷ್ಟು ಬೇಕಷ್ಟು ಹಾಕೊಳ್ಳಿ. ಸಾಕು. ಇದಕ್ಕೇನು ನೀರು ಹಾಕೋ ಅವಶ್ಯಕತೆ ಇಲ್ಲ, ಬೆಲ್ಲನೇ ಕರಗುತ್ತೆ. ಬೆಲ್ಲನೇ ಸಿಹಿ ಇರುತ್ತಲ್ಲ, ಅದರಲ್ಲೇ ನೀರಿರುತ್ತಲ್ಲ ಫ್ರೆಂಡ್ಸ್. ನೋಡಿ, ಈ ಥರ ಉರಿಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಇದು ಬಂದು ಹಪ್ಪಳ ಒತ್ತ ಮಿಷನ್ ಕಾಣಿಸ್ತಾ ಇದೆಯಾ? ಇದರಲ್ಲಿ ನಾನಿವಾಗ ಅದನ್ನು ಒತ್ತದು. ನೋಡಿ, ಪಾಕ ರೆಡಿ ಆಯಿತು. ನೋಡಿ, ಇವಾಗ ಒಂದು ಕವರ್ ತೊಗೊಂಡಿದ್ದೀನಿ ನಾನು ಫ್ರೆಂಡ್ಸ್. ಇದೇ ಕವರು, ನಾನು ಎಲ್ಲದಕ್ಕೂ ಈ ಥರನೇ ಕವರ್ ಯೂಸ್ ಮಾಡೋದು. ಸ್ವಲ್ಪ ಇದಕ್ಕೆ ಎಣ್ಣೆ ಕಾಣಿಸ್ತಾ ಇದೆಯಾ? ಎಣ್ಣೆ ತೊಗೊಂಡ್ರೆ ಆಮೇಲೆ ಫ್ರೆಂಡ್ಸ್ ಸ್ಟಫಿಂಗ್ ಇದು ಉಂಡೆ ಮಾಡಿ ಇಟ್ಕೊಂಡಿದ್ದೀವಲ್ಲ, ಕಾಣಿಸ್ತಾ ಇದೆಯಾ? ಒಂದು ಈ ಥರ ಹಾಕೊಳ್ಳಿ. ಈ ಥರ ಹಾಕ್ಕೊಂಡ್ಮೇಲೆ ಫ್ರೆಂಡ್ಸ್ ಇದನ್ನೇ ಈ ಥರ ಮಾಡಿ. ನಾನು ವೀಡಿಯೋ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಸ್ಟ್ಯಾಂಡ್ ನಮ್ಮ ಮಗಳು ತಗೊಂಡಿದ್ದೆ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಪ್ರೆಸ್ ಮಾಡಿ, ಜಾಸ್ತಿ ಬೇಡ. ಹೌದಾ? ನಿಮ್ಗೆ ಎಷ್ಟು ಬೇಕಷ್ಟು. ನಾನು ಇನ್ನೊಂಚೂರು ಪ್ರೆಸ್ ಮಾಡ್ತೀನಿ. ಇವಾಗ ಇದಾಯ್ತಲ್ವಾ? ಅದು ಹಾಗೇ ಇರಲಿ, ಅದನ್ನು ತೆಗಿಬೇಡಿ. ಇವಾಗ ಫ್ರೆಂಡ್ಸ್ ಸ್ಟಫಿಂಗ್ ಮಾಡಿ ಇಟ್ಕೊಂಡಿದ್ದೀವಲ್ಲ,
ಒಂದು ತೊಗೊಳ್ಳಿ, ಇದನ್ನು ಸ್ವಲ್ಪ ಪ್ರೆಸ್ ಮಾಡಿ. ಕಾಣಿಸ್ತಾ ಇದೆಯಾ? ಇವಾಗ ಮತ್ತೆ ನೋಡಿ ಫೋಲ್ಡಿಂಗು. ನೋಡಿದ್ರೆ ಫ್ರೆಂಡ್ಸ್, ಕಡುಬು ರೆಡಿ ಆಯಿತು. ಕೈಯಲ್ಲಿ ಎತ್ತಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈ ಥರನೇ ನಾವು ಕಡುಬೆಲ್ಲನೂ ಇದೇ ಥರನೇ ಮಾಡ್ಕೋಬೇಕು ನೋಡಿ. ಅಲ್ಲಿ ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ. ಇದನ್ನೆಲ್ಲ ನಾವು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ ಮಾಡಿ. ಇಡ್ಲಿ ಪಾತ್ರೆ ಪ್ಲೇಟ್ನೇ ತಗೋತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಬೆಲ್ಲದ್ದು ಸಿಹಿ ಕಡುಬು 4ಕ್ಕೆ 4 ಮಾಡ್ತಾಯಿದ್ದೀನಿ. ಇವಾಗ ಯಾವ ಥರ ಇದನ್ನು ಮಾಡ್ತೀನಿ ಅಂತ ತೋರಿಸ್ತೀನಿ, ಒಂದೇ ಒಂದು ನಿಮಿಷ ನೋಡಿ ಫ್ರೆಂಡ್ಸ್. ಈ ಥರ ಇಡ್ತೀವಿ. ಆವಾಗಲೇ ಕಾಯಿ ಇದು ಸ್ವೀಟ್ ಖಾರದ್ದು ಹೆಂಗೆ ತೋರಿಸ್ದೆ ಸೇಮ್ ಅದೇ ಥರ. ಇದು ಈ ಥರ ಬರುತ್ತಲ್ಲ, ಏನಿಲ್ಲ ಈಜಿ. ಇದನ್ನು ಸ್ವಲ್ಪ ಪ್ರೆಸ್ ಮಾಡಿ, ಅದೆಲ್ಲ ಕಡೆ ಆಗೋ ಥರ ಪ್ರೆಸ್ ಮಾಡಿಬಿಟ್ಟು ಈ ಕವರ್ ಇರುತ್ತಲ್ಲ, ಇದು ಕೈಯಲ್ಲಿ ಏನು ಮುಟ್ಬೇಡಿ ನೋಡಿ. ಇಷ್ಟೇ ಫ್ರೆಂಡ್ಸ್ ನೋಡಿ, ಸಿಹಿ ಕಡುಬು ರೆಡಿ ಆಯಿತು. ಒಂದೇ ಒಂದು ನಿಮಿಷ ನೋಡಿ ಫ್ರೆಂಡ್ಸ್. ಇವಾಗ ಕಡುಬೆಲ್ಲ ನಾನು ತೋರಿಸಲ್ಲ ಅದೇ ರೀತಿ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗಿದು ಇಡ್ಲಿ ಪಾತ್ರೆಲಿ 5 ನಿಮಿಷ ಬೇಯಬೇಕು ನೋಡಿ. ಅಲ್ಲಿ ನೀರು ಕುದ್ದಿದ್ದು, ತಟ್ಟೆ ಇಡ್ಲಿಲೂ ಇಡ್ಬೋದು. 1 ನಿಮಿಷ. ಎರಡನೇದು ಇದರಲ್ಲಿ ಬಂದು ನಾನು ಸ್ವೀಟ್ದು 4 ಇಟ್ಟಿದ್ದೀನಿ ಫ್ರೆಂಡ್ಸ್, ಜಾಸ್ತಿ ಮಾಡಿಲ್ಲ 4ಕ್ಕೆ ನೋಡಿ ಫ್ರೆಂಡ್ಸ್. ಸಿಹಿ ಕಡುಬು ಖಾರದ ಕಡುಬು ರೆಡಿ ಆಯಿತು. ಇನ್ನಿದ್ದು ಬೆಂದು ಆಮೇಲೆ ನಾವು ಎಡೆಗಿದ್ದು ಮಾಡೋದು. ಇದಕ್ಕೆ ಫ್ರೆಂಡ್ಸ್ ಖಾರಕ್ಕೆ ಚಟ್ನಿ ಮಾಡ್ಕೋಬೇಕು. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್.